कर्नाटक के हुबली में उत्तर कर्नाटक ऑटो चालक संघ ने राज्य अध्यक्ष सेकारिया मथापति ने ब्रांडेड चावल की बिक्री से पीड़ित किसानों के संघर्ष का समर्थन करते हुए उनका हौसला बढ़ाया और कहा कि ब्रांडेड चावल का पैसा मिलने तक हम आपके साथ संघर्ष में शामिल रहेंगे। उन्होंने यह भी कहा कि संबंधित अधिकारियों को खाद्य विक्रेताओं की समस्या का जल्द से जल्द समाधान करना चाहिए। इस अवसर पर मंजुनाथ, यारंग बलीमठ, मुरली, इंगलाहल्ली, राजेश बिजवाड़ा, धवल साहब आदि कई लोग उपस्थित रहे। ಸರ್ಕಾರಿ ಅಧಿಕಾರಿಗಳು ರೈತರ ಖಾತೆಗೆ ಹಣ ವರ್ಗಾವಣೆ ಮಾಡದೆ ಇವತ್ತು ಹೆಸರ ಕಾಳವನ್ನ ಗೋಡಾಮದಲ್ಲಿ ನುಸಿ ಕೀಟಕಾಚಗಳ ತಿನ್ನುವಂತ ಕೆಲಸವನ್ನ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿದ್ದಾರೆ। ಅಧಿಕಾರಿಗಳ ತಪ್ಪುಗಳ ಮಾಡಿದ್ರೆ ಮತ್ತೆ ನಮ್ಮ ರೈತರ ಖಾತೆಗೆ ಹಣ ವರ್ಗಾವಣೆ ಮಾಡುವುದಿಲ್ಲ ಅಂತ ಹೇಳಿ ನಿಮ್ಮ ಕಾಳವನ್ನ ತಗೊಂಡೋಗ್ರ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಸರ್ಕಾರ ಯಾವ ಮಟ್ಟಕ್ಕೆ ಭ್ರಷ್ಟ ಅಧಿಕಾರಿಗಳು ನಡ್ಕೋತಾ ಇರಬೇಕು। ಇಲ್ಲಿ ಚೂಳ, ಬೇಟಿ, ಕುಸುಗಲ, ಹೆಮ್ಸೂರು, ಹಿರೇಸೂರು, ಎಪಿಎಂಸಿ ಇಲ್ಲಿ ಎಲ್ಲಾ ರೈತ ಮುಖಂಡರು ರೈತರು ಬೆಳೆದಂತ ಕಾಳನ್ನ ಕೊಟ್ಟು ಹಣಕ್ಕಾಗಿ ಇವತ್ತು ದಂಧೆ ಮಾಡ್ತಿದ್ದಾರೆ ಅಂದ್ರೆ ಸರ್ಕಾರಕ್ಕೆ ನಾಚಿಕೆಡಿಯಾಗುವಂತ ಕೆಲಸ ಇದು। 10 ಕೋಟಿ ಅಲ್ಲ, 20 ಕೋಟಿ ಅಲ್ಲ, ಬರೀ 1 ಲಕ್ಷ ವಿಚಾರದಲ್ಲಿ ಅನ್ನ ಕೊಡೋ ರೈತನ್ನ ವಿರುದ್ಧ ಹಾಕೊಂಡು ಇವತ್ತು ನೀವು ಸರ್ಕಾರ ನಡೆಸ್ತಿದ್ದೀರಂದ್ರೆ ನಮಗೂ ಕೂಡ ಮುಜುಗರ ಆಗ್ತಾ ಇದೆ। ನಾಳೆ ಹೊಟ್ಟರೆ ರೈತರ ಹುತ್ತಾಟ ದಿನಾಚರಣೆ ಇದೆ। ಈ ರೈತರ ಹುತ್ತಾಟ ದಿನಾಚರಣೆ ಒಳಗೆ ರೈತರಿಗೆ ನ್ಯಾಯ ಸಿಗದೇ ಇದ್ರೆ ರಾಜ್ಯ ರೈತ ಸಂಘದ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಇಡೀ ಇವತ್ತು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘಟನೆ, ಇವತ್ತು ಕರ್ನಾಟಕ ವಿಮೆ ವೇದಿಕೆಯ ಜಿಲ್ಲಾಧ್ಯಕ್ಷರು, ಪ್ರತಿಯೊಬ್ಬ ಚಾಲಕರು, ರೈತ ಪರಕರು, ಕೂಲಿ ಕೆಲಸ ಮಾಡೋರು, ಬದಿ ವ್ಯಾಪಾರಸ್ಥರು, ಹಮಾಲಿ ಮೇಡರು, ಅನೇಕ ಸಂಘಟನೆಗಳನ್ನ ಇವತ್ತು ನಾವು ಭೇಟಿ ಮಾಡಿ ಇಡೀ ರಾಜ್ಯ ರೈತರ ಸಂಘಕ್ಕೆ ಬೆನ್ನೆಲುಬಾಗಿ ನಿಂತು ಕಂದಕರ ಕೊಟ್ಟು ಉಗ್ರನ ಹೋರಾಟ ಮಾಡ್ತೀವಿ। ನಾವು ಎಲ್ಲಿವರೆಗೆ ರೈತರು ಚಳಿ ಗಾಳಿ ಇದ್ದೆ ಇಲ್ಲಿ ಕೂತಿದ್ರೆ ಸದಾ ನಿಮ್ಮ ಬೆನ್ನೆಲುಬಾಗಿ ನಾವು ಹುಬ್ಬಳ್ಳಿ ನಗರದಲ್ಲ ಇಡೀ ಇವತ್ತು ನಿಮ್ಮ ರೈತ ಕುಟುಂಬಕ್ಕೆ ನಾವು ಬೆನ್ನೆಲುಬಾಗಿ ರಿಕ್ಷಾ ಚಾಲಕರು ಇರ್ತೀವಿ ಅಂತ ಹೇಳ್ತಾ ಇಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ನಾನು ಇನ್ನೊಮ್ಮೆ ತುಂಬ ಅಭಿನಂದಿಸುತ್ತೇನೆ। ಇಲ್ಲಿ ನಾನು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ, ಹುಬ್ಬಳ್ಳಿ ಆಟೋ ರಿಕ್ಷಾ ಚಾಲಕರ ಚಾಲಕ ಸಂಘದಿಂದ ಇವತ್ತು ಅಧ್ಯಕ್ಷರು, ಪದಾಧಿಕಾರಿಗಳು ಮಳೆಯಲ್ಲಿ ಕೂಡ ಇವತ್ತು ಮಳೆ ತೋರಿಸ್ಕೊಂಡು ಇಲ್ಲಿ ಇವತ್ತು ರೈತರಿಗೆ ಬೆಂಬಲ ಅಂತ ವ್ಯಕ್ತಪಡಿಸಿ ಬಂದಿದ್ದೀವಿ। ರೈತರ ಪರವಾಗಿ, ನಮ್ಮ ಆಟೋ ರಿಕ್ಷಾ ಚಾಲಕರ ಪರವಾಗಿ ನಾನು ತುಂಬ ಅಭಿನಂದಿಸುತ್ತೇನೆ। ನಾವು ಏನೋ ನಮಗೆ ಕರೆ ಕೊಟ್ಟರು, ಇವರು ಅಮಿತ್ ಬಿಗಾಡವರು, ನಮ್ಮ ಮಹೇಶ್ ಅವರು, ಮುರಳಿ ಅವರು, ನಮ್ಗೆಲ್ಲ ಪ್ರತಿಯೊಂದು ಟೀಮ್ ಎಲ್ಲ ಪದಾಧಿಕಾರಿಗಳು ಸೇರಿ ನಿಮಗೆ ನ್ಯಾಯ ಕೊಡಿಸೋ ಕೆಲಸ, ನಿಮಗೆ ಬೆಂಬಲ ಕೊಟ್ಟಿದ್ದೇವೆ। ಮುಂದೆ ನೀವು ಎಲ್ಲಿವರೆಗೆ ಧರಣಿ ಮಾಡ್ತೀರಿ, ಹೋರಾಟ ಮಾಡ್ತೀರಿ, ಅಲ್ಲಿಯವರೆಗೆ ಇಡೀ ಹುಬ್ಬಳ್ಳಿ, ಧಾರವಾಡ, ಹುಬ್ಬಳ್ಳಿ ನಗರದಲ್ಲಿ ನಿಮ್ಮ ರಿಕ್ಷಾ ಚಾಲಕ ನಿಮ್ಮ ಜೊತೆ ಇರ್ತೀವಿ ಅಂತ ಬಂದಿರ್ತೀವಿ। हुबली कर्नाटक से सादिक व्यापारी की रिपोर्ट, TV1 इंडिया न्यूज।